ಎನ್ನಲಾದಂತಹ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ, ಬೇರೆ ಯಾರು ಅಲ್ಲ. ಈ ನಿಗೂಢ ವ್ಯಕ್ತಿ ಎನ್ನಲಾದ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖೆಯ ದೃಷ್ಟಿಯಿಂದ, ಕಾನೂನಿನ ಪಾಲನೆಯ ದೃಷ್ಟಿಯಿಂದ ರಿಪಬ್ಲಿಕ್ ಕನ್ನಡ ಆತನ ಗುರುತನ್ನ ರಹಸ್ಯವಾಗಿ ಇಡ್ತಾ ಇದೆ. ಪತ್ರ ಲಭ್ಯವಾಗಿದೆ. ಈ ವ್ಯಕ್ತಿಯದ್ದು ಎನ್ನಲಾದಂತಹ ಪತ್ರ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಈತನೇ ಬರೆದಿರ್ತಕ್ಕಂಥದ್ದು ಎನ್ನಲಾದಂತಹ ಪತ್ರ. ಈ ವ್ಯಕ್ತಿಯ ಗುರುತನ್ನ ರಿಪಬ್ಲಿಕ್ ಕನ್ನಡ ನಮಗೆ ಲಭ್ಯವಾಗಿರ್ತಕ್ಕಂಥ ಗುರುತನ್ನ ರಹಸ್ಯವಾಗಿ ಇಟ್ಟಿದೆ ಕಾನೂನು ಪಾಲನೆಯ ದೃಷ್ಟಿಯಿಂದ. ಸ್ನಾನ ಘಟ್ಟದಲ್ಲಿ ದೊರಕಿರುವ ಅಪರಿಚಿತ ಶವದ ಬಗ್ಗೆ ಈ ವ್ಯಕ್ತಿ ಬರೆದಿರ್ತಕ್ಕಂಥ ಪತ್ರ. ಆತನೇ ಕೊಟ್ಟಿರ್ತಕ್ಕಂಥ ದೂರಿನ ಪ್ರಕಾರ ಬೆಳ್ತಂಗಡಿ ಪೊಲೀಸರು ಅದನ್ನ ನಮೂದು ಮಾಡಿಕೊಂಡಿದ್ದಾರೆ, ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತನೇ ಕೊಟ್ಟಿರ್ತಕ್ಕಂಥ ಪತ್ರ ಪೊಲೀಸರಿಗೆ ಅಪರಿಚಿತ ಶವ ದೊರಕಿದೆ ಅಂತ. ಆ ಪತ್ರದ ಪ್ರಕಾರವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಿಂದ ಬಲವಂತವಾಗಿ ಶವ ಹೂಳಿಸಲಾಯಿತು, ನನ್ನನ್ನ ಬೆದರಿಸಿ ಶವ ಹೂಳಿಸಲಾಯಿತು ಅನ್ನುವಂಥದ್ದನ್ನೆಲ್ಲ ಈತ ಹೇಳ್ತಾ ಇದ್ದಾನೆ. 19 ವರ್ಷ, ಒಂದೆರಡು ದಿನ ಅಲ್ಲ, 19 ವರ್ಷ ಈತ ಅಲ್ಲಿ ಕೆಲಸ ಮಾಡಿದ್ದಾನೆ, ಕಾರ್ಮಿಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತನೇ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪತ್ರ ಲಭ್ಯವಾಗಿದೆ. ಈ ರೀತಿ ಅಪರಿಚಿತ ಶವ ದೊರಕಿದೆ ಅಂತ ಈತನೇ ಸ್ವತಃ ಕೊಟ್ಟಿರ್ತಕ್ಕಂಥ ಪತ್ರ. ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ. ಈ ನಿಗೂಢ ವ್ಯಕ್ತಿ ಎನ್ನಲಾದಂತಹ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ, ಬೇರೆ ಯಾರು ಅಲ್ಲ. ಈ ನಿಗೂಢ ವ್ಯಕ್ತಿ ಎನ್ನಲಾದ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖೆಯ ದೃಷ್ಟಿಯಿಂದ, ಕಾನೂನಿನ ಪಾಲನೆಯ ದೃಷ್ಟಿಯಿಂದ ರಿಪಬ್ಲಿಕ್ ಕನ್ನಡ ಆತನ ಗುರುತನ್ನ ರಹಸ್ಯವಾಗಿ ಇಡ್ತಾ ಇದೆ. ಪತ್ರ ಲಭ್ಯವಾಗಿದೆ. ಈ ವ್ಯಕ್ತಿಯದ್ದು ಎನ್ನಲಾದಂತಹ ಪತ್ರ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಈತನೇ ಬರೆದಿರ್ತಕ್ಕಂಥದ್ದು ಎನ್ನಲಾದಂತಹ ಪತ್ರ. ಈ ವ್ಯಕ್ತಿಯ ಗುರುತನ್ನ ರಿಪಬ್ಲಿಕ್ ಕನ್ನಡ ನಮಗೆ ಲಭ್ಯವಾಗಿರ್ತಕ್ಕಂಥ ಗುರುತನ್ನ ರಹಸ್ಯವಾಗಿ ಇಟ್ಟಿದೆ ಕಾನೂನು ಪಾಲನೆಯ ದೃಷ್ಟಿಯಿಂದ. ಸ್ನಾನ ಘಟ್ಟದಲ್ಲಿ ದೊರಕಿರುವ ಅಪರಿಚಿತ ಶವದ ಬಗ್ಗೆ ಈ ವ್ಯಕ್ತಿ ಬರೆದಿರ್ತಕ್ಕಂಥ ಪತ್ರ. ಆತನೇ ಕೊಟ್ಟಿರ್ತಕ್ಕಂಥ ದೂರಿನ ಪ್ರಕಾರ ಬೆಳ್ತಂಗಡಿ ಪೊಲೀಸರು ಅದನ್ನ ನಮೂದು ಮಾಡಿಕೊಂಡಿದ್ದಾರೆ, ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತನೇ ಕೊಟ್ಟಿರ್ತಕ್ಕಂಥ ಪತ್ರ ಪೊಲೀಸರಿಗೆ ಅಪರಿಚಿತ ಶವ ದೊರಕಿದೆ ಅಂತ. ಆ ಪತ್ರದ ಪ್ರಕಾರವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಿಂದ ಬಲವಂತವಾಗಿ ಶವ ಹೂಳಿಸಲಾಯಿತು, ನನ್ನನ್ನ ಬೆದರಿಸಿ ಶವ ಹೂಳಿಸಲಾಯಿತು ಅನ್ನುವಂಥದ್ದನ್ನೆಲ್ಲ ಈತ ಹೇಳ್ತಾ ಇದ್ದಾನೆ. 19 ವರ್ಷ, ಒಂದೆರಡು ದಿನ ಅಲ್ಲ, 19 ವರ್ಷ ಈತ ಅಲ್ಲಿ ಕೆಲಸ ಮಾಡಿದ್ದಾನೆ, ಕಾರ್ಮಿಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತನೇ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪತ್ರ ಲಭ್ಯವಾಗಿದೆ. ಈ ರೀತಿ ಅಪರಿಚಿತ ಶವ ದೊರಕಿದೆ ಅಂತ ಈತನೇ ಸ್ವತಃ ಕೊಟ್ಟಿರ್ತಕ್ಕಂಥ ಪತ್ರ. ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟಂತೆ. ಈ ನಿಗೂಢ ವ್ಯಕ್ತಿ ಎನ್ನಲಾದಂತಹ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ, ಬೇರೆ ಯಾರು ಅಲ್ಲ. ಈ ನಿಗೂಢ ವ್ಯಕ್ತಿ ಎನ್ನಲಾದ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖೆಯ ದೃಷ್ಟಿಯಿಂದ, ಕಾನೂನಿನ ಪಾಲನೆಯ ದೃಷ್ಟಿಯಿಂದ ರಿಪಬ್ಲಿಕ್ ಕನ್ನಡ ಆತನ ಗುರುತನ್ನ ರಹಸ್ಯವಾಗಿ ಇಡ್ತಾ ಇದೆ. ಪತ್ರ ಲಭ್ಯವಾಗಿದೆ. ಈ ವ್ಯಕ್ತಿಯದ್ದು ಎನ್ನಲಾದಂತಹ ಪತ್ರ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಈತನೇ ಬರೆದಿರ್ತಕ್ಕಂಥದ್ದು ಎನ್ನಲಾದಂತಹ ಪತ್ರ. ಈ ವ್ಯಕ್ತಿಯ ಗುರುತನ್ನ ರಿಪಬ್ಲಿಕ್ ಕನ್ನಡ ನಮಗೆ ಲಭ್ಯವಾಗಿರ್ತಕ್ಕಂಥ ಗುರುತನ್ನ ರಹಸ್ಯವಾಗಿ ಇಟ್ಟಿದೆ ಕಾನೂನು ಪಾಲನೆಯ ದೃಷ್ಟಿಯಿಂದ. ಸ್ನಾನ ಘಟ್ಟದಲ್ಲಿ ದೊರಕಿರುವ ಅಪರಿಚಿತ ಶವದ ಬಗ್ಗೆ ಈ ವ್ಯಕ್ತಿ ಬರೆದಿರ್ತಕ್ಕಂಥ ಪತ್ರ. ಆತನೇ ಕೊಟ್ಟಿರ್ತಕ್ಕಂಥ ದೂರಿನ ಪ್ರಕಾರ ಬೆಳ್ತಂಗಡಿ ಪೊಲೀಸರು ಅದನ್ನ ನಮೂದು ಮಾಡಿಕೊಂಡಿದ್ದಾರೆ, ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತನೇ ಕೊಟ್ಟಿರ್ತಕ್ಕಂಥ ಪತ್ರ ಪೊಲೀಸರಿಗೆ ಅಪರಿಚಿತ ಶವ ದೊರಕಿದೆ ಅಂತ. ಆ ಪತ್ರದ ಪ್ರಕಾರವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ.
ಈತ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಿಂದ ಬಲವಂತವಾಗಿ ಶವ ಹೂಳಿಸಲಾಯಿತು, ನನ್ನನ್ನ ಬೆದರಿಸಿ ಶವ ಹೂಳಿಸಲಾಯಿತು ಅನ್ನುವಂಥದ್ದನ್ನೆಲ್ಲ ಈತ ಹೇಳ್ತಾ ಇದ್ದಾನೆ. 19 ವರ್ಷ, ಒಂದೆರಡು ದಿನ ಅಲ್ಲ, 19 ವರ್ಷ ಈತ ಅಲ್ಲಿ ಕೆಲಸ ಮಾಡಿದ್ದಾನೆ, ಕಾರ್ಮಿಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತನೇ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪತ್ರ ಲಭ್ಯವಾಗಿದೆ. ಈ ರೀತಿ ಅಪರಿಚಿತ ಶವ ದೊರಕಿದೆ ಅಂತ ಈತನೇ ಸ್ವತಃ ಕೊಟ್ಟಿರ್ತಕ್ಕಂಥ ಪತ್ರ ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂತೆ ಈ ನಿಗೂಢ ವ್ಯಕ್ತಿ ಎನ್ನಲಾದಂತಹ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ, ಬೇರೆ ಯಾರು ಅಲ್ಲ. ಈ ನಿಗೂಢ ವ್ಯಕ್ತಿ ಎನ್ನಲಾದ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖೆಯ ದೃಷ್ಟಿಯಿಂದ, ಕಾನೂನಿನ ಪಾಲನೆಯ ದೃಷ್ಟಿಯಿಂದ ರಿಪಬ್ಲಿಕ್ ಕನ್ನಡ ಆತನ ಗುರುತನ್ನ ರಹಸ್ಯವಾಗಿ ಇಡ್ತಾ ಇದೆ. ಸೊ ಪತ್ರ ಲಭ್ಯವಾಗಿದೆ. ಈ ವ್ಯಕ್ತಿಯದ್ದು ಎನ್ನಲಾದಂತಹ ಪತ್ರ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಈತನೇ ಬರೆದಿರ್ತಕ್ಕಂಥದ್ದು ಎನ್ನಲಾದಂತಹ ಪತ್ರ. ಈ ವ್ಯಕ್ತಿಯ ಗುರುತನ್ನ ರಿಪಬ್ಲಿಕ್ ಕನ್ನಡ ನಮಗೆ ಲಭ್ಯವಾಗಿರ್ತಕ್ಕಂಥ ಗುರುತನ್ನ ರಹಸ್ಯವಾಗಿ ಇಟ್ಟಿದೆ ಕಾನೂನು ಪಾಲನೆಯ ದೃಷ್ಟಿಯಿಂದ. ಸ್ನಾನ ಘಟ್ಟದಲ್ಲಿ ದೊರಕಿರುವ ಅಪರಿಚಿತ ಶವದ ಬಗ್ಗೆ ಈ ವ್ಯಕ್ತಿ ಬರೆದಿರ್ತಕ್ಕಂಥ ಪತ್ರ, ಆತನೇ ಕೊಟ್ಟಿರ್ತಕ್ಕಂಥ ದೂರಿನ ಪ್ರಕಾರ ಬೆಳ್ತಂಗಡಿ ಪೊಲೀಸರು ಅದನ್ನ ನಮೂದು ಮಾಡಿಕೊಂಡಿದ್ದಾರೆ, ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತನೇ ಕೊಟ್ಟಿರ್ತಕ್ಕಂಥ ಪತ್ರ ಪೊಲೀಸರಿಗೆ ಅಪರಿಚಿತ ಶವ ದೊರಕಿದೆ ಅಂತ. ಆ ಪತ್ರದ ಪ್ರಕಾರವಾಗಿ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ. ಈತ ಹೇಳ್ತಾ ಇರ್ತಕ್ಕಂಥದ್ದು, ನನ್ನಿಂದ ಬಲವಂತವಾಗಿ ಶವ ಹೂಳಿಸಲಾಯಿತು, ನನ್ನನ್ನ ಬೆದರಿಸಿ ಶವ ಹೂಳಿಸಲಾಯಿತು ಅನ್ನುವಂಥದ್ದನ್ನೆಲ್ಲ ಈತ ಹೇಳ್ತಾ ಇದ್ದಾನೆ. 19 ವರ್ಷ, ಒಂದೆರಡು ದಿನ ಅಲ್ಲ, 19 ವರ್ಷ ಈತ ಅಲ್ಲಿ ಕೆಲಸ ಮಾಡಿದ್ದಾನೆ, ಕಾರ್ಮಿಕನಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈತನೇ ಬೆಳ್ತಂಗಡಿ ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥ ಪತ್ರ ಲಭ್ಯವಾಗಿದೆ. ಈ ರೀತಿ ಅಪರಿಚಿತ ಶವ ದೊರಕಿದೆ ಅಂತ ಈತನೇ ಸ್ವತಃ ಕೊಟ್ಟಿರ್ತಕ್ಕಂಥ ಪತ್ರ ಯುಡಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. ಅದಕ್ಕೆ ಸಂಬಂಧಪಟ್ಟಂತೆ ಈ ನಿಗೂಢ ವ್ಯಕ್ತಿ ಎನ್ನಲಾದಂತಹ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ, ಬೇರೆ ಯಾರು ಅಲ್ಲ. ಈ ನಿಗೂಢ ವ್ಯಕ್ತಿ ಎನ್ನಲಾದ ವ್ಯಕ್ತಿಯೇ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ತನಿಖೆಯ ದೃಷ್ಟಿಯಿಂದ, ಕಾನೂನಿನ ಪಾಲನೆಯ ದೃಷ್ಟಿಯಿಂದ ರಿಪಬ್ಲಿಕ್ ಕನ್ನಡ ಆತನ ಗುರುತನ್ನ ರಹಸ್ಯವಾಗಿ ಇಡ್ತಾ ಇದೆ. ಸೊ ಪತ್ರ ಲಭ್ಯವಾಗಿದೆ. ಈ ವ್ಯಕ್ತಿಯದ್ದು ಎನ್ನಲಾದಂತಹ ಪತ್ರ ಲಭ್ಯವಾಗಿದೆ ರಿಪಬ್ಲಿಕ್ ಕನ್ನಡಕ್ಕೆ. ಈತನೇ ಬರೆದಿರ್ತಕ್ಕಂಥದ್ದು ಎನ್ನಲಾದಂತಹ